ನಾವು ಅದಕ್ಕೆ ಗ್ರೇಡ್ ಅಂತ ಹೇಳ್ತೀವಿ. ಅಂತ ಮಹಾನುಭಾವರಿಗೆ ದೇವರು ಅವ್ರ 73ನೇ ಜನ್ಮದಿನ ಏನು ಮಾಡ್ತಾ ಇದ್ದೀವಿ ನಮ್ಮ ಧನ್ಯಕುಮಾರ್ ಅವರ ವಿದ್ಯಾರ್ಥಿಗಳು ನೇತೃತ್ವದಲ್ಲಿ ದೇವರು 3 ವರ್ಷ ಆಯಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಮಾತಾಡ್ತೀನಿ. ಯಾಕೆ ಸೋಮಣ್ಣನ ಓದಿಸ್ಬೇಕು ಅಂತಂದರೆ ಸೋಮಣ್ಣ ಜೊತೆಗೆ ಒಡನಾಟ ಇಟ್ಕೊಂಡಿರೋದಕ್ಕೆ ಸೋಮಣ್ಣನ ಶಕ್ತಿ ಏನು ಅಂತ ಗೊತ್ತು. ಸೌಡು ಮಾಜಿ ಸಚಿವರು ಸೌಡು ಶಿವಣ್ಣನವರು ಗೆದ್ದಿಗಿರೋರಿಗೆ ಸೌಡು ಶಿವಣ್ಣ ಪವಾರ ಅಂತ ಗೊತ್ತಿರುತ್ತೆ. ಸೌಡು ಶಿವಣ್ಣ ಅವರು ಬೈತಾರೆ, ಒಳಗಡೆ ಹೋಗ್ಬಿಟ್ಟು ಬೈದು ಆಟೆ ಬೈದು ಹೋಗೋ ಅವ್ರನ್ನ ಎಷ್ಟು ಕೆಲಸ ಮಾಡಿಬಿಟ್ಟು ಸೋಮಣ್ಣ ಅವ್ರ ಮನೆಗೆ ಹೋಗಿ ಕೂತಿದ್ದ ತಕ್ಷಣ 1 ಗಂಟೆಗೂ ಆಗಿಲ್ಲ ನಾವು ಕೂತ್ಕೊಂಡು 2010ರಲ್ಲಿ ತುಮಕೂರಲ್ಲಿ ಉತ್ಸವದಾಗಿದ್ದು ಸೋಮಣ್ಣ ಅವರು ಹಣ ಹೀಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ವಿಕ್ಟೋರಿಯಾಗಿ ಕೆಲಸ ಮಾಡ್ತಾಯಿದ್ರು. ಈಗಲೂ ನಮ್ಮ ತುಮಕೂರು ಜನರಲ್ ಹಾಸ್ಪಿಟಲ್ ಈಗಿದ್ದಾರೆ, ಡ್ಯೂಟಿ ಮಾಡ್ತಾರೆ. 1 ಗಂಟೆ ಟಿಫನ್ ಮಾಡ್ಕೊಂಡು ಕಾಫಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ಟಿಫನ್ ಮಾಡಿ ನಾವು 1 ಗಂಟೆಯಲ್ಲಿ ಲೆಟರ್ ರೆಡಿ ಮಾಡಿಬಿಟ್ಟು ಯಡಿಯೂರಪ್ಪಾಜಿ ಅವರು ಸರ್ಕಾರ ಇತ್ತು, BJP ಸರ್ಕಾರ 1 ವಾರಕ್ಕೆಲ್ಲ ಇಲ್ಲಿ ಮಹಾನುಭಾವರು ಅವರು ಟ್ರಾನ್ಸ್ಫರ್ ಮಾಡಿದ್ರು. 20,000 ಜೀವಿಗಳಿಗೆ ಆಮ್ಲಜನಕವನ್ನು ಕೊಡುತ್ತದೆ ಅಂತ ಅದರ ಬೋರ್ಡಿನ ಕೆಳಗಡೆಗೆ ಹಾಕಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅಲ್ಲಿ ಅದನ್ನು ನೋಡಬೇಕು, ಬೋರ್ಡ್ನಲ್ಲಿರ್ತಕ್ಕಂಥದ್ದನ್ನು ಗಮನ ಹರಿಸಬೇಕು. ಅದೇ ರೀತಿ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡ ಮರಗಳ ಬಗ್ಗೆ ಕಾಳಜಿಯನ್ನು ಕೊಡ್ತಾ ಸೋಮಣ್ಣವರ ಹುಟ್ಟುಹಬ್ಬಕ್ಕೆ ನಾವು ನಮ್ಮ ತುಮಕೂರಿನ ವತಿಯಿಂದ ಎಲ್ಲ ಸಂಘಟನೆ ವತಿಯಿಂದ ವೃಕ್ಷ ಮಿತ್ರದಿಂದ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ. ವಿವಿಧ ಜಾತಿಯ ಮರಗಳಿದ್ದು ಆ ವಿವಿಧ ಜಾತಿಯ ಮರಗಳನ್ನೆಲ್ಲವನ್ನು ಹೆಸರನ್ನು ಮಾಡಿದ್ದೀವಿ. ಆ ಹೆಸರನ್ನು ಪ್ರತಿಯೊಂದು ಮರಕ್ಕೆ ಹಾಕಿದ್ದೀವಿ. ಅದರ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿ DC ಕಚೇರಿ ಹಿಂಭಾಗದಲ್ಲಿ ಒಂದು ದೊಡ್ಡ ಬೋರ್ಡ್ ಮಾಡಿ ಹಾಕ್ತೇವೆ ಅವರ ಗೌರವ. ಇದು ಏನಕ್ಕೋಸ್ಕರ ಅಂತಂದ್ರೆ ಅವರ ಗೌರವದ ಜೊತೆಗೆ ಪರಿಸರದ ಬಗ್ಗೆ ಕಾಳಜಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋ ಇದೇ ಒಂದು ಕಾರಣಕ್ಕಾಗಿ 308 ವಿವಿಧ ಜಾತಿಯ ಮರಗಳು ಜಿಲ್ಲಾಧಿಕಾರಿಗಳ ಆವರಣದಲ್ಲಿದೆ. ಅವುಗಳನ್ನು ಹೆಸರನ್ನು ಬರೆದಿದ್ದೀವಿ, ವೈಜ್ಞಾನಿಕ ಹೆಸರುಗಳನ್ನು ಬರೆದಿದ್ದೀವಿ ಅಂತ ಒಂದು ಮಹತ್ವ. ಈಗಾಗಲೇ ಬಿದರಕಟ್ಟೆಯಲ್ಲಿ ಸೋಮಣ್ಣವರ ಹುಟ್ಟುಹಬ್ಬದ ಪರವಾಗಿ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಹೊಸ ಕ್ಯಾಂಪಸ್ನಲ್ಲಿ 73 ಜೊತೆಗೆ 400 ಗಿಡಗಳನ್ನು ಹಾಕಬೇಕಂತ ಪ್ರಾರಂಭ ಮಾಡಿದ್ವಿ. ಅದರ ಸಂಬಂಧ ಈಗಾಗಲೇ ಗಿಡಗಳನ್ನು ಆವತ್ತಿನ ದಿವಸ ಎಲ್ಲ ಮಕ್ಕಳು ಮತ್ತು ಪ್ರಾಧ್ಯಾಪಕರು, ವೈಸ್ ಚಾನ್ಸಲರ್ ಎಲ್ಲರೂ ಸೇರಿ ಒಂದೇ ದಿವಸ ಅವರ ಹುಟ್ಟುಹಬ್ಬದ ಗೌರವಕ್ಕಾಗಿ 73 ವಿವಿಧ ಜಾತಿಯ ಗಿಡಗಳನ್ನು ಬಿದರಕಟ್ಟೆ ವಿಶ್ವವಿದ್ಯಾಲಯದಲ್ಲಿ ಹೊಸ ಕ್ಯಾಂಪಸ್ನಲ್ಲಿ ಬಿಡ್ತೀವಿ. ಇದು ಒಂದು ಭಾಗ. ಕನ್ನಡ ಸೇನೆ ಬೆಂಗಳೂರು ಹಾಗೂ ರಾಜ್ಯ ಸಂಚಾಲಕರ ಕನ್ನಡ ಸೇನೆ ವೇದಿಕೆ ಮೇಲೆ ಉಪಸ್ಥಿತರುವಂಥ ನಮ್ಮ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಶ್ರೀ ಧನ್ಯಕುಮಾರ್ ಅವರು ಹಾಗೂ ಭಾವನ ಶ್ರೀರಾಮ್ ಅವರು ಮತ್ತು ನಮ್ಮ ನಿಮ್ಮೆಲ್ಲ ಚಿರಪರಿಚಿತರು ದೇವಿ ಮತ್ತು ಸಿದ್ದಪ್ಪನವರು ಎಲ್ಲರಿಗೂ ನಾನು ಎಲ್ಲ ಕ್ರೀಡಾಪಟುಗಳಿಗೆ ವಂದಿಸುತ್ತಾ ಈಗಿನ ಸೋಮಣ್ಣನವರ ಏನು ಜನ್ಮದಿನದ ಪ್ರಯುಕ್ತ ನಮ್ಮ ಪತ್ರಿಕಾ ಮಿತ್ರರಿಗೆ ಬಂದಿದ್ದೀರ ಭಾಳ ಸಂತೋಷ ಆಯಿತು. ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಧನ್ಯಕುಮಾರ್ ಅವರು ಅಂತಂದರೆ ನಾನು ಬೆಂಗಳೂರಿಗೆ ಏನೇ ಕೆಲಸ ಇದ್ದು ನಾನು ಬಿಟ್ಟು ಬರ್ತೀನಿ. ಯಾಕೆಂದರೆ ಧನ್ಯಕುಮಾರ್ ಅವರು ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಾಕ್ಕೊತಾರೆ. ಧನ್ಯಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ 2,000 ರೂಪಾಯಿ ಒಂದು ಕೆಲಸ ಮಾಡಲಿ ಅಂತಂದರೆ 2,000 ರೂಪಾಯಿಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಂದರೆ 100% ಅಂತೇವಲ್ಲ, 100 ಆಗಿದ್ದು ಸ್ಟ್ರೈಕಿಂಗ್ ರೇಟ್ ಅಂತಲೇ ಹೇಳ್ಬೋದು. ಆಮೇಲೆ ಇವತ್ತು ಪತ್ರಿಕಾ ಮಿತ್ರರನ್ನ ನೋಡ್ತಿದ್ರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ನಾನೆಲ್ಲೋ ಬೆಂಗಳೂರು ಪ್ರೆಸ್ ಮೀಟಲ್ಲಿ ಈ ಥರ ನಾನು ಪತ್ರಿಕಾ ಮಿತ್ರರನ್ನ ನೋಡ್ತಾ ಇದ್ದೆ. ತುಮಕೂರಲ್ಲಿ ಧನ್ಯಕುಮಾರ್ ಅವರು B. ಸೋಮಣ್ಣನವರ ಅಭಿಮಾನಿ ಬಳಗ ಮಾಡಿಕೊಂಡು ಕನ್ನಡ ಸೇನೆ ಕಟ್ಕೊಂಡು ಹೋರಾಟ ಮಾಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಮಾವತಿ ಗುಬ್ಬಿ ಕೆನಾಲ್ ಹೋರಾಟ ಇರಬೇಕು, ಇದರ ಪ್ರತಿಯೊಂದು ಸಾಮಾಜಿಕ ಕೆಲಸಗಳಾಗಬೇಕು. ಆಮೇಲೆ ನೀವೇ ನೋಡಿದಂಗೆ ತುಮಕೂರಲ್ಲಿ ಕಲೆ, ಸಾಹಿತ್ಯ, ಕ್ರೀಡೆ ಈ ಥರ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಏನಾದ್ರು ನಡೀತದೆ ಅಂದರೆ ಅದರ ಧನ್ಯಕುಮಾರ್ ಅವರ ಭಾಗ 100% ಇದ್ದೇ ಇರುತ್ತೆ. ಅವರು ತಂಡನ ಕಟ್ಕೊಂಡು ಸುಮಾರು ಜನ ನಮ್ಮ APMC ವರ್ತಕರಾಗ್ಬೋದು, ಮಂಡಿಪೇಟೆ ಆಗ್ಬೋದು, ರೈಸ್ ಮಿಲ್ಲು, ತರಕಾರಿ ಮಾರ್ಕೆಟ್ ಇವನ್ನೆಲ್ಲ ಜೊತೆಯಲ್ಲಿ ಕಟ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸದಾ ಧನ್ಯಕುಮಾರ್ ಅವರ ಬೆಂಬಲಕ್ಕೆ ಇದ್ದು
ವಿ ಸೋಮಣ್ಣನವರ ಅಭಿಮಾನಿ ಬಳಗನ ನಾವು ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ಕನ್ಯಾಕುಮಾರಿ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಕನ್ಯಾಕುಮಾರಿ ಮತ್ತು ನಾವೆಲ್ಲ ಸೇರಿಕೊಂಡು ಇಷ್ಟು ಕಾರ್ಯಕ್ರಮದಲ್ಲಿ ವರ್ಗ ಜೊತೆಗೆ ಸ್ವತಃ ರಕ್ತದಾನ ಮಾಡ್ತೀವಿ. ರಕ್ತದಾನ ಮಾಡ್ಕೊಳ್ಳಿ, ಒಂದು ಸಂವಿಧಾನ ಕೊಡಿ. ಹೌದಾ? ಮತ್ತೆ ಒಂದು ಒಳ್ಳೆಯ ಸಂವಿಧಾನ ಪುಸ್ತಕವನ್ನು ಅವತ್ತು ಅದನ್ನ ಕೊಡಿ. ಕೊಡ್ತೀವಿ. ಮತ್ತೆ ಸಮ್ಮಾನ ಜೊತೆಗೆ ಒಂದು 10 ಸಂವಿಧಾನ ಪುಸ್ತಕವನ್ನು ಅವತ್ತು ಬೇರೆ ಕೊಡ್ತೀವಿ. ಸೋಮಣ್ಣವರ 70 ಯಾಕಂದ್ರೆ ಸಾರ್ವಜನಿಕರಿಗೆ ಉಪಯೋಗವಾಗಂತೆ ಮಧುಮೇಹ, ಉಚಿತ ಆರೋಗ್ಯ ಶಿಬಿರ, ದಂತವೈದ್ಯ ಶಿಬಿರ, ಆಯುರ್ವೇದ ತಜ್ಞರೆಲ್ಲ ಕಳಿಸಿ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾದ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಸೋಮಣ್ಣ ನೇತೃತ್ವ ನಡೀತಾ ಇದೆ. ನಮ್ಮ ಕನ್ಯಾಕುಮಾರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡರು. ನಾವು ಜೊತೆಗಿದ್ದು ಇದಕ್ಕೆಲ್ಲ ಕೂಡ ಕೆಲಸ ಮಾಡ್ತೀವಿ. ಸೋಮಣ್ಣವರ ಅಭಿಮಾನ ಪಡೆದ್ರಿಂದ ಬೇರೆ ಬೇರೆ ಜನ್ಮದಿಂದ ನಾವು ನೋಡ್ತಾ ಇರ್ತೀವಿ. ಸುಮ್ಮನೆ ಕಟಾವಟ್ ಹಾಕೊಂಡು ಸೆಕ್ಸ್ ಹಾಕೊಂಡು ಸುಮ್ಮನೆ ಆರಂಭ ಹೋಗೋ ಸಂದರ್ಭದಲ್ಲಿ ಇಂಥ ಜನಪರವಾಗಿ ಜನರಿಗೆ ಅವ್ರ ಜನ್ಮದಿನ ಕೂಡ ಜನರ ಅನುಕೂಲವಾಗಿ ಕೆಲಸ ಮಾಡ್ತಾ ಇರೋದು ಸೋಮಣ್ಣವ್ರಿಗೂ ಇಷ್ಟ ಆಗುತ್ತೆ. ಸೋಮಣ್ಣ ಸಾಹೇಬರು ನಿಜಕ್ಕೂ ಕೂಡ ನಾವು ಸಾರಿಗೆ 25 ವರ್ಷದಿಂದ ಅವರ ಜೊತೆಯಲ್ಲಿ ಒಣ್ಣಾಗೆ ಇದ್ದವರು. ಅವ್ರ ಮನೆಗೆ ಹೋದ್ರೆ ಯಾವುದೇ ಜಾತಿ ಕುಲ ಮತ್ತು ನೋಡೋದೇ ಇಲ್ಲ. ಎಲ್ಲರೂ ಅವ್ರ ಮನೆ ಒಳಗಡೆ ಹೋಗಿ ತಿಂಡಿ ಮಾಡ್ಬೋದು. ಅವ್ರ ಮನೆ ಒಳಗಡೆ ಹೋಗಿ ತಿಂಡಿ ಮಾಡ್ಬೋದು. ಮತ್ತು ತಿಂಡಿ ಟೈಮ್ ಮೀಟಿಂಗ್ ಯಾರಕ್ಕೂ ಹೋಗಿ ತಿಂಡಿ ಕೊಡುತ್ತಾರೆ. ತಿಂಡಿ ಮನೆಯಲ್ಲಿ ಆ ತಿಂಡಿ ಮಾಡ್ತಾರೆ ಅಂತ ಒಂದು ಪೂಜೆ. ಮತ್ತೆ ಕೆಲವರು ರಾಜಕಾರಣಿ ಬೆಳೆದ ತಕ್ಷಣ ಎಲ್ಲಿರಪ್ಪ ಇಲ್ಲರಪ್ಪ ಅಂತ ನೋಡ್ತಾ ಇರ್ತೀವಿ. ಮಾತು ಗಟ್ಟೆ ಚೇಂಜ್ ಆಗಿರ್ತದೆ. ನಂಗಲ್ಲ ಮುಟ್ಟಿ ಮಾತಾಡೋದು, ಅವ್ರ ಹೆಸರು ಕರೀತಾರೆ. ಒಂದ್ಸಲ ಅವ್ರ ಹೆಸರು ಗೊತ್ತಾಗ ಹೆಸರಿಟ್ಟು ಕರೀತಾರೆ, ಪ್ರೀತಿನ ಮಾತಾಡಿಸ್ತಾರೆ. ಅಂತಹ ವ್ಯಕ್ತಿ ನಮ್ಮ ತುಮಕೂರು ಬಂದಾಗ ನಾವೆಲ್ಲ ಕೂಡ ಒಪ್ಪಿಕೊಂಡು ಸ್ವಾಗತ ಮಾಡಿ ಇಡೀ ಜಿಲ್ಲಾದ್ಯಂತ ನಾವು ತಿರುಗಿ ಅವ್ರ ಕೂಡ ಕೆಲಸ ಮಾಡಿದ್ವಿ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಗುರುತಿಸಿ ಸಚಿವ ಸ್ಥಾನ ಕೊಟ್ಟು ಇದೆಲ್ಲ ಕೂಡ ನಮಗೆ ನಮ್ಮ ಜಿಲ್ಲೆಗೆ ಒಂದು ಕೂಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕೂಡಿ ಬಂದ ಅನುಕೂಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂತ ಒಂದು ಸೃಜನಶೀಲ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವವಲ್ಲ ಮತ್ತೆ ಸರ್ವ ಜನಾಂಗವನ್ನು ಪ್ರೀತಿಸುವ ಮನಸ್ಸುಳ್ಳ ಸೋಮಣ್ಣನವರ ಜನ್ಮದಿನವನ್ನು ಅದ್ಭುತವಾಗಿ ಆಚರಣೆ ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಿ ಅವರ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಹಿರಿಯ ತುಮಕೂರಿನ ಭಾಗವಹಿಸಿದವರಾದ ಹಿರಿಯ ಪತ್ರಕರ್ತರು ಹಾಗೂ ಪ್ರಜಾವಾಣಿ ಪತ್ರಿಕೆಯ ಉಪಸಂಪಾದಕರಾದ ಆರ್ ಕೃಷ್ಣಪ್ಪನವರು ನಿಧನರಾಗಿದ್ದಾರೆ. ಹಾಗೂ ಹಿರಿಯ ವೈದ್ಯ ಡಾಕ್ಟರ್ ಶ್ರೀಧರ್ ಸರ್ ಅವರು ನಿನ್ನೆ ನಿಧನರಾಗಿದ್ದಾರೆ. ಈ ಅವರಿಗೆ 2 ನಿಮಿಷ ಶ್ರದ್ಧಾಂಜಲಿ